ಇನ್ನು ಐಟಿ ದಾಳಿಯ ನಂತರ ಸಿಎಸ್ ಪುಟ್ಟರಾಜು ಅವರು ಏನ್ ಪ್ರತಿಕ್ರಿಯೆ ಕೊಟ್ಟರು, ಏನ್ ಮಾತನಾಡಿದ್ರು ಅಂತ ನೋಡೋಣ. ಈಗ ಬಹುತೇಕ ಇದು ರಾಜಕೀಯ ಪ್ರೇರಿತವಾದಂತ ಐಟಿ ದಾಳಿ, ಇದನ್ನ ನಾವು ಎದುರಿಸ್ಲಿಕ್ಕೆ ಸಿದ್ಧ ಇದ್ದೇವೆ. ಇದರಿಂದ ಏನಾದ್ರು ನಮ್ಮನ್ನ ಎದುರಿಸಬಹುದು, ಐಟಿ ದಾಳಿ ಮಾಡಿಸಿ ನಮ್ಮನ್ನು ವಿಚಲಿತರು ಮಾಡ್ಬೋದು ಅಂತಕ್ಕಂಥ ಭಾವಿಸಿದ್ರೆ ಅವ್ರ ಭ್ರಮೆ ಅಷ್ಟೇ. ಇದೇನು 50-60 ವರ್ಷದಿಂದ ನಾವು ಸುದೀರ್ಘವಾದಂಥ ಬಿಸ್ನೆಸ್ ಮಾಡಿ ಐಟಿ ಇಲಾಖೆಗೆ ಲೆಕ್ಕ ಕಟ್ಕೊಂಡು ವ್ಯವಹಾರ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಭಾಳ ಪಾರದರ್ಶಕವಾಗಿ ನಾವು ಅಕೌಂಟ್ ಮೇಂಟೈನ್ ಮಾಡಿದ್ದೀವಿ. ಆದ್ದರಿಂದ ಇಲ್ಲಿ ಯಾರು ನಮಗೆ ಬೆಟ್ ತೋರಿಸ್ತಕ್ಕಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಬಹುತೇಕ ಇದು ರಾಜಕೀಯ ಪ್ರೇರಿತವಾದಂಥ ಐಟಿ ದಾಳಿ, ಇದನ್ನ ನಾವು ಎದುರಿಸ್ಲಿಕ್ಕೆ ಸಿದ್ಧ ಇದ್ದೇವೆ. ಪಾಪ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಏನು ಕಂಪ್ಲೇಂಟ್ ಮಾಡಿದ್ರು, ಏನು ದುಡ್ಡನ್ನ ಒಳೇನೆ ಹರಿಸ್ತಾ ಇದ್ದಾರೆ ಅಂತೇಳಿ, ಈಗ ಜಿಲ್ಲಾ ಚುನಾವಣೆಯ ಉಸ್ತುವಾರಿನೂ ಹೊತ್ತಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಇವರು ಬಂಡವಾಳ ಏನು ಅಂತಕ್ಕಂಥದ್ದನ್ನು ಇವತ್ತಿಂದ ನಾವು ತೆಗಿತೀವಿ. ಈ ರೀತಿ ಎಲ್ಲ ಅದರಲ್ಲೂ ಮಂಡ್ಯ ಜಿಲ್ಲೆ ಒಳಗೆ ಐಟಿ ರಾಜಕೀಯ ಮಾಡಿ ಏನಾದ್ರು ಚುನಾವಣೆ ಗೆಲ್ಬೋದು ಅಂತ ಭಾವಿಸಿದ್ರೆ ಭ್ರಮೆ. ಅವೆಲ್ಲ ಇಲ್ಲಿ ನಡೆಯೋದಿಲ್ಲ. ಈ ಕ್ಷಣದಿಂದ ಇನ್ನೂ ನಮಗೆ ಸ್ಫೂರ್ತಿ ಜಾಸ್ತಿ ಆಗಿದೆ. ಈ ಚುನಾವಣೆನ ಎಷ್ಟು ಮಟ್ಟಿಗೆ ನಮ್ಮ ಅಭ್ಯರ್ಥಿ ಗೆಲ್ಲೋ ರೀತಿಯಲ್ಲಿ ನಾವು ತಗೊಂಡೋಗ್ತೀವಿ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತೀವಿ. ಐಟಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಬಿಜೆಪಿಯ ಅಭ್ಯರ್ಥಿ BY ವಿಜಯೇಂದ್ರ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಅಂತ ನೋಡಿ. ಕಾನೂನು ಪ್ರಕಾರ ಅವ್ರ ಚೌಕಟ್ಟ, ಅವ್ರ ವ್ಯಾಪ್ತಿ ಮಿತಿಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನು ಮಾಡಿದ್ರೆ ಈ ಒಂದು ಯಾವ ಉದ್ದೇಶಕ್ಕೆ ರೈಡ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಇಲಾಖೆಯವರು ಮಾಡೋಂಥ ಕೆಲಸ. ಅದು ಬಿಟ್ಟು ಹಿಟ್ ಅಂಡ್ ರನ್ ಅನ್ನೋ ರೀತಿಯಲ್ಲಿ ಅಡ್ವಾನ್ಸ್ ಆಗಿ ನಾವು ಸ್ಟೇಟ್ಮೆಂಟ್ ಕೊಡೋ ಮೂಲಕ ಈ ರೀತಿಯ ನಮ್ಮ ಜನರ ಒಂದು ಚಿಂತನೆಯನ್ನು ಬೇರೆ ದಿಕ್ಕಿನಲ್ಲಿ ಡೈವರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಜನ ಇವತ್ತು ಪ್ರಬುದ್ಧರಿದ್ದಾರೆ. ಯಾವ್ದು ಸತ್ಯ ಅದು ಅಸತ್ಯ ಅನ್ನೋದು ಚಿಂತನೆ ಮಾಡೋಂಥ ಶಕ್ತಿ ನಮ್ಮ ನಾಡಿನ ಜನರಿಗೆ ಗೊತ್ತಿದೆ. ಹಾಗಾಗಿ ಯಾವ ಕಾನೂನು ಚೌಕಟ್ಟಿನಲ್ಲಿ ಅವರೇನು ಅವ್ರ ಕಾರ್ಯವ್ಯಾಪ್ತಿಯಲ್ಲಿ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಇನ್ಕಮ್ ಟ್ಯಾಕ್ಸ್ ದಾಳಿಗೂ ಭಾರತೀಯ ಜನತಾ ಪಕ್ಷಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಕ್ಕೆ ಸಾಧ್ಯ ಇಲ್ಲ. ತಮಗೆ ಗೊತ್ತಿದೆ, ಚುನಾವಣೆ ಆಯೋಗ ಇರ್ಬೋದು, ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲವೂ ಕೂಡ ಒಂದು ಸ್ವಾಯತ್ತ ಸಂಸ್ಥೆ, ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಏನು ಯಾವುದೇ ರೀತಿಯ ಒಂದು ಹೆಚ್ಚು ಕಮ್ಮಿ ಆಗಬಾರ್ದು, ಹಣದ ದುರುಪಯೋಗ ಆಗಬಾರ್ದು, ಆಡಳಿತದ ಒಂದು ದುರುಪಯೋಗ ಆಗಬಾರ್ದು ಅಂತೇಳಿ ಚುನಾವಣೆ ಆಯೋಗ ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ತಮ್ಮದೇ ಆದಂಥ ಕೆಲಸವನ್ನು ಸ್ವತಂತ್ರವಾಗಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಯಾವುದೋ ಪಾತ್ರ